ಸೌಜನ್ಯ ಹೋರಾಟ ಮತ್ತೆ ಮುನ್ನೆಲೆಗೆ ಅಕ್ಟೋಬರ್ 18ರ ಪ್ರತಿಭಟನೆ ಏನಿತ್ತು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಭಾರಿ ಜನರ ಸೇರುವಂತಹ ಒಂದು ವಿಚಾರಗಳು ಕೂಡ ಕಂಡು ಬಂದಿದೆ. ಸೌಜನ್ಯ ಹೋರಾಟ ಮತ್ತೆ ಮುನ್ನೆಲೆಗೆ ಅಕ್ಟೋಬರ್ 27ರ ಪ್ರತಿಭಟನೆ ಏನಿದೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಭಾರಿ ಜನ ಸೇರಿಸಿ ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನ. ಬೆಳತಂಗಡಿಯ ತಾಲೂಕು ಕಚೇರಿಯ ಮುಂದೆ ನಡೆಯಲಿರುವಂತಹ ಪ್ರತಿಭಟನೆ. ಸೊ ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಪ್ರತಿಭಟನೆಗೆ ಸದಾ ಜೀವಂತವಾಗಿರುವಂತಹ ಮಹಾ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಸೌಜನ್ಯ ಹೋರಾಟ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅಕ್ಟೋಬರ್ 27ರಂದು ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ಕಡೆಗೂ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗಿರುವಂಥದ್ದು. ಅಕ್ಟೋಬರ್ 27ರ ಪ್ರತಿಭಟನೆಗೆ ಸಕಲ ಸಿದ್ಧತೆಯನ್ನ ಮಾಡಲಾಗಿತ್ತು. ಭಾರಿ ಜನ ಸೇರುವಂತಹ ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ. ಬೆಳದಂಗಡಿಯ ತಾಲೂಕು ಕಚೇರಿಯ ಮುಂದೆ ನಡೆಯಲಿರುವಂತಹ ಪ್ರೊಟೆಸ್ಟ್ ಇದು. ಸೊ ಆ ಪ್ರೊಟೆಸ್ಟ್ಗೆ ಸೌಜನ್ಯ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರು ಕೂಡ ಭಾಗಿಯಾಗಲಿದ್ದಾರೆ. ಸಾಕ್ಷಿದಾರ ಜಯಂತ್ ಟಿ ಕೂಡ ಭಾಗಿಯಾಗಿರುವಂತಹ ಕಾರ್ಯಕ್ರಮ. ಪ್ರತಿಭಟನೆ ಸದಾ ಜೀವಂತವಾಗಿ ಇಡ್ಲಿಕ್ಕೆ ಮಹಾ ಪ್ಲಾನ್. ಸೌಜನ್ಯ ಹೋರಾಟ ಮತ್ತೆ ಮುನ್ನೆಲೆಗೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಅವರ ಬರ್ತ್ಡೇ ಹುಟ್ಟುಹಬ್ಬದ ದಿನದಂದು ಅಕ್ಟೋಬರ್ 27ನೇ ತಾರೀಕು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಆ ದಿನನೇ ಒಂದು ಮನವಿಯನ್ನ ಕೊಡಬೇಕು ಅನ್ನುವಂತಹ ಐಡಿಯಾಗಳನ್ನ ಮಾಡಿಟ್ಕೊಂಡಿದ್ದಾರೆ. ಅದಕ್ಕೆ ಬುರುಡೆ ಗ್ಯಾಂಗ್ನ ಬುರುಡೆ ಗ್ಯಾಂಗ್ ಅಂದ್ಬಿಟ್ಟೆ ಇಲ್ಲ, ಸೌಜನ್ಯ ಹೋರಾಟಗಾರರಾಗಿರುವಂತಹ ಈಗ ಹೋರಾಟಗಾರರು ಅಂತ ಹೇಳಿ ಗುರುತಿಸಿಕೊಂಡಿದ್ದಂತಹ ಗಿರೀಶ್ ಮಟ್ಟಣ್ಣನವರು ಹಾಗೂ ಜಯಂತ್ ಟೇ ಇನ್ನು ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಂತೋಷ ಸರ್, ಭಾಗಿಯಾಗಿ. ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ಈ ರೀತಿಯೇ ಆಗಿದೆ. ಸೌಜನ್ಯಗೆ ಯಾವ ರೀತಿಯಾಗಿ ಅನ್ಯಾಯವಾಗಿದೆಯೋ ಅಷ್ಟೇ ಅನ್ಯಾಯ ಬೇರೆ ಹೆಣ್ಣುಮಕ್ಕಳಿಗೂ ಕೂಡ ಆಗಿದೆ. ಅವರನ್ನೂ ಸ್ವಲ್ಪ ನೆನೆಸ್ಕೊಳ್ಳಿ. ಯಾಕಂದ್ರೆ ಸೌಜನ್ಯ ಹೋರಾಟಗಾರರು ಅಂತ ನಾನು ಹೇಳಬಾರ್ದು, ನೊಂದ ಹೆಣ್ಣು ಮಕ್ಕಳ ಪಾಲಿನ ಅಣ್ಣ ಅಂತ ಬೇಕಾದ್ರೆ ಮಾತಾಡ್ತೀನಿ ನಾನು. ಆ ಹೆಸರಿನಿಂದ ಕರಿಬೇಕು ಅಂತಂದ್ರೆ ಸೌಜನ್ಯ ಮಾತ್ರ ಅಲ್ಲ, ಸೌಜನ್ಯ ಜೊತೆಗೆ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಬಾಳನ್ನ ಹಾಳು ಮಾಡಿದ್ದಂತ ಅದೆಷ್ಟೋ ಗಂಡು ಮಕ್ಕಳಿದ್ದಾರೆ. ಅವರ ಪರವಾಗಿಯೂ ಧ್ವನಿ ಎತ್ತಿ, ಅವರ ಪರವಾಗಿಯೂ ಹೋರಾಟ ಮಾಡಿ ಎಲ್ಲರೂ ಕೂಡ ನಿಮ್ ಜೊತೆಗೆ ನಿಂತ್ಕೊಂಡಿರ್ತಾರೆ. ಬುರುಡೆ ಗ್ಯಾಂಗ್ ಅಂತ ಹೇಳಿ ಏನ್ ನಿಮ್ಮನ್ನ ಹೇಳ್ತಾ ಇದ್ರೋ ಕರಿತಾ ಇದ್ರೋ ಅವ್ರ ಬಾಯಲ್ಲೇ ಹೆಣ್ಣು ಮಕ್ಕಳ ಪರವಾಗಿ ನಿಂತಿರುವಂತ ಅಣ್ಣ ಅಂತ ಹೇಳಿ ಕರೆಸೋಣ. ಮಟ್ಟಣ್ಣನವರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಸೌಜನ್ಯ ಹೋರಾಟ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ, ಒಳ್ಳೆ ವಿಚಾರ. ಆ ಹೆಣ್ಣು ಮಗಳಿಗೂ ಕೂಡ ನ್ಯಾಯ ದೊರೀಬೇಕು. ಹಾಗೆ ಆಕೆಯ ತರವೇ ಸಾವನ್ನು ಒಪ್ಪಿರುವಂಥದ್ದು, ಆಕೆಯ ತರವೇ ಅನ್ಯಾಯವಾಗಿರುವಂತಹ ಸಾಕಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ. ದಯಮಾಡಿ ಅವ್ರಿಗೂ ಕೂಡ ಸ್ವಲ್ಪ ನ್ಯಾಯವನ್ನು ಕೊಡಿಸ್ಬಿಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.